ಸರಿ ರೀ, ಆದ್ರೆ ಇದ್ರ ಬಗ್ಗೆ ನೀವು ಅಮ್ಮನ ಹತ್ರ ಮೊದ್ಲು ಮಾತಾಡಿ. ನನಗೆಲ್ಲ ನನ್ನ ಅಮ್ಮ ಓಕೆ ಅಂದ್ರೆ ಸಾಕು. ಆದ್ರಿಂದ ನೀವು ಮೊದ್ಲು ನನ್ನ ಅಮ್ಮನ ಹತ್ರ ಮಾತಾಡಿ ಒಪ್ಪಿಗೆ ತಗೊಳ್ಳಿ. ಸರಿ, ಮಾತಾಡ್ತೀನಿ ರೀ. ಏನ್ ವಿಷಯಪ್ಪ ನನ್ನ ಹತ್ರ ಮಾತಾಡ್ಬೇಕಂದ್ರೆ? ಆಂಟಿ, ನಾನು ನಿಮ್ಮ ಮಗಳನ್ನ ಪ್ರೀತಿಸ್ತಾ ಇದ್ದೀನಿ. ನನಗೆ ನಿಮ್ಮ ಮಗಳನ್ನ ಮದುವೆ ಮಾಡಿಕೊಡ್ತೀರಾ? ಇಲ್ ನೋಡಪ್ಪ, ಈ ಏರಿಯಾದಲ್ಲಿ ನೀವು ದೊಡ್ಡ ಕೋಟ್ಯಾಧಿಪತಿಗಳು. ನಾವು ನಿಮ್ಮನೇಲಿ ಬಾಡಿಗೆ ಇರೋರು. ನನ್ ಮಗಳನ್ನ ನೀನು ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ನಿಮ್ಮನೇಲಿ ಒಪ್ಕೋತಾರಾ? ಆಂಟಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ನಿಮ್ಮ ಮಗಳನ್ನ ಓಕೆ ಅಂತ ಹೇಳಿದರೆ ನಮ್ಮ ಮನೇಲಿ ಎಲ್ಲರೂ ಓಕೆ ಅಂತ ಹೇಳ್ತಾರೆ. ನೀವು ಅನಾವಶ್ಯಕವಾಗಿ ಅದ್ರ ಬಗ್ಗೆ ಹೆದರ್ಕೋಬೇಡಿ. ನಿನ್ನೆ ನಿಮ್ಮ ಮಗಳ ಜೊತೆ ಈ ಮದುವೆ ಬಗ್ಗೆ ನಾನು ಮಾತಾಡಿದ್ನೆ. ಅವರು ನೀವೇನು ಹೇಳಿದ್ರು ಓಕೆ ಅಂತ ಹೇಳಿದ್ದಾರೆ. ನೀವು ಇದಕ್ಕೆ ಓಕೆ ಅಂತ ಹೇಳಿದರೆ ನಾನು ನನ್ನ ಮನೇಲಿ ಮಾತಾಡ್ತೀನಿ ಆಂಟಿ. ಹಾಗಾ? ಸರಿಯಪ್ಪ, ನಂಗೊಂದೆರಡು ದಿನ ಟೈಮ್ ಕೊಡಪ್ಪ. ನಾನು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತೀನಿ. ಆಂಟಿ, ನೀವು ಚೆನ್ನಾಗಿ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರ ಹೇಳಿ. ನಿಮ್ಮ ನಿರ್ಧಾರಕ್ಕೆ ನಾನು ಕಾಯ್ತಾ ಇರ್ತೀನಿ. ಸರಿನಾ ಆಂಟಿ? ಸರಿಪ್ಪ, ನಾನು ಹೇಳ್ತೀನಿ. ಇಲ್ ನೋಡಪ್ಪ, ನಾನು ತುಂಬಾನೇ ಯೋಚನೆ ಮಾಡಿದೆ. ನಿನಗೂ ನನ್ ಮಗಳಿಗೂ ಮದ್ವೆ ಮಾಡಿದ್ರೆ ಚೆನ್ನಾಗೇ ಇರುತ್ತೆ. ಆದ್ರೆ ನಾನೊಂದ್ ಚಿಕ್ಕ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀನಿ. ಆ ಥರ ಏನು ಪ್ರಾಬ್ಲಮ್? ನಾನು 1 ವರ್ಷದ ಹಿಂದೆ ಒಬ್ರ ಹತ್ರ 10 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೆ. ಈಗ ಅದು ಬಡ್ಡಿ ಸೇರಿಸಿ 15 ಲಕ್ಷ ರೂಪಾಯಿ ಆಗಿದೆ. ಅವರು ಈಗ್ಲೇ ಪೂರ್ತಿ ಕಾಸು ಬೇಕು ಅಂತ ಟಾರ್ಚರ್ ಮಾಡ್ತಿದ್ದಾರೆ. ನಂಗೆ ಊರಿಂದ ಸ್ವಲ್ಪ ದುಡ್ಡು ಬರೋದಿದೆ, ನಂಗೊಂದು 6 ತಿಂಗಳು ಟೈಮ್ ಕೊಡಿ ಅಂತ ಕೇಳಿದೆ. ಆದ್ರೆ ಅವರು ಈಗ್ಲೇ ಎಲ್ಲಾ ದುಡ್ಡು ಕೊಡು ಅಂತ ಹೇಳ್ತಿದ್ದಾರೆ. ಇಲ್ಲಾಂದ್ರೆ ನನ್ ಮಗಳನ್ನ ಮದ್ವೆ ಮಾಡ್ಕೊಡಿ ಅಂತ ಫೋನ್ ಮಾಡಿ ಟಾರ್ಚರ್ ಮಾಡ್ತಿದ್ದಾರೆ. ನಂಗೆ ಏನ್ ಮಾಡ್ಬೇಕು ಅಂತ ಒಂಚೂರು ಅರ್ಥ ಆಗ್ತಿಲ್ಲ. ಒಂದೇ ಸಲಕ್ಕೆ 15 ಲಕ್ಷ ರೂಪಾಯಿ ರೆಡಿ ಮಾಡ್ಬೇಕಂದ್ರೆ ನಾನ್ ಹೇಗಪ್ಪ ರೆಡಿ ಮಾಡೋದು? ಅದಕ್ಕೆ ಅವ್ರು ಕೇಳ್ದ ಹಾಗೆ ನನ್ ಮಗಳನ್ನ ಮದ್ವೆ ಮಾಡ್ಕೊಡೋಣ ಅಂತ ಯೋಚನೆ ಮಾಡಿದೀನಿ. ಅದಕ್ಕೆ ಸರಿಯಾದ ಸಮಯಕ್ಕೆ ನೀನ್ ಬಂದು ನಿಮ್ ಮಗಳು ಇಷ್ಟ ಆಗಿದ್ದಾಳೆ, ಮದ್ವೆ ಮಾಡ್ಕೊಡು ಅಂತ ಕೇಳ್ತಿದೀಯ. ನಿಜ ಹೇಳ್ಬೇಕು ಅಂದ್ರೆ ನಂಗೂ ನೀನ್ ತುಂಬಾ ಇಷ್ಟ ಆಗಿದೀಯ. ನಿನಗ್ ಮದ್ವೆ ಮಾಡ್ಕೊಟ್ರೆ ನನ್ ಮಗಳು ಚೆನ್ನಾಗೇ ಇರ್ತಾಳೆ. ಆದ್ರೆ ನಂಗ್ ಸಾಲ ಕೊಟ್ಟವ್ರಿಗೆ ಏನ್ ಉತ್ತರ ಕೊಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಅದಕ್ಕೆ ಅಂತ ನೀನ್ ಮಾತಾಡ್ಬೇಕಾದ್ರೆ 1-2 ದಿನ ಟೈಮ್ ಕೊಡು ಅಂತ ನಿನ್ನ ಹತ್ರ ಕೇಳ್ದೆ. ಹೊರಗಡೆ ಎಲ್ಲಾದ್ರೂ ಸಾಲ ತಗೊಂಡು ಅವ್ರದ್ 15 ಲಕ್ಷ ಕೊಟ್ಬಿಟ್ಟು ನಿನ್ಗೆ ನನ್ ಮಗಳನ್ನ ಮದ್ವೆ ಮಾಡ್ಕೊಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ನಾನ್ ಏನ್ ಮಾಡೋದು? ನಾನ್ ಅನ್ಕೊಂಡಂಗೆ ದುಡ್ಡು ಸಿಗ್ಲಿಲ್ಲ. ಈಗ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ. ಸರಿ ಆಂಟಿ, ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಯಿತು. ನಿಮ್ಮ ಮಗಳಿಗೋಸ್ಕರ ಈ ದುಡ್ಡು ಪೂರ್ತಿನ ನಾನೇ ಕೊಡ್ತೀನಿ. ಆ ದುಡ್ಡನ್ನ ನೀವು ಸಾಲ ಇಸ್ಕೊಂಡಿರೋರಿಗೆ ಕೊಟ್ಬಿಡಿ. ಇಲ್ ನೋಡಪ್ಪ, ನೀನೇನಾದ್ರೂ ಆ 15 ಲಕ್ಷ ರೂಪಾಯಿನ ಕೊಟ್ರೆ ನಾನು ಈಗ್ಲೇ ಹೋಗಿ ಅವನ್ ಮುಖದ ಮೇಲೆ ಆ ದುಡ್ಡನ್ನ ಎಸೆದ್ಬಿಟ್ಟು ಆಮೇಲೆ ಯಾವ ಭಯ ಇಲ್ದೆ ನಿಂಗೇನೆ ನನ್ನ ಮಗಳನ್ನ ಮದ್ವೆ ಮಾಡ್ಕೊಡ್ತೀನಿ. ಯಾಕಂದ್ರೆ ನಿಂತರ ಅಳಿಯ ಸಿಗೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿರ್ಬೇಕು. ಥ್ಯಾಂಕ್ಸ್ ಆಂಟಿ. ನನಗೆ ಒಂದೇ ಒಂದು ವಾರ ಮಾತ್ರ ಟೈಮ್ ಕೊಡಿ. ಅಷ್ಟರೊಳಗೆ ನಾನು ಆ 15 ಲಕ್ಷನ ಹೇಗಾದರೂ ರೆಡಿ ಮಾಡಿ ಕೊಡ್ತೀನಿ. ಸರಿ, ಸ್ವಲ್ಪ ಬೇಗ ರೆಡಿ ಮಾಡು. ಸರಿ ಆಂಟಿ. ಸರಿ ರೀ, ಹೇಗಾದ್ರೂ ಮಾಡಿ ನಿಮ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. ಇಲ್ಲ ರೀ, ನನ್ ಮಗಳನ್ನ ನಿಮಗೆ ಕೊಟ್ಟು ಮದ್ವೆ ಮಾಡ್ಕೊಡಕ್ ಆಗೋದಿಲ್ಲ. ನಿಮ್ ದುಡ್ಡು ಹೇಗಾದ್ರೂ ಮಾಡಿ 2 ದಿನದಲ್ಲಿ ಕೊಟ್ಬಿಡ್ತೀನಿ. ಇಲ್ಲ ರೀ, ಖಂಡಿತವಾಗ್ಲೂ ನನ್ನ ಮಗಳನ್ನ ನಿಮಗೆ ಮದುವೆ ಮಾಡ್ಕೊಡಲ್ಲ. ಹೇಗಾದ್ರೂ ಮಾಡಿ ಇನ್ನು 2 ದಿನದಲ್ಲಿ ನಿಮ್ಮೆಲ್ಲ ದುಡ್ಡು ಕೊಟ್ಬಿಡ್ತೀನಿ. ಅದನ್ನ ತಗೊಂಡು ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ. ನನ್ನ ಮಗಳಿಗೆ ಒಂದ್ ಒಳ್ಳೆ ವರ ಬಂದಿದ್ದಾನೆ. ನನಗೂ ನನ್ನ ಮಗಳಿಗೂ ಆ ಹುಡುಗ ತುಂಬಾನೇ ಇಷ್ಟ ಆಗಿದ್ದಾನೆ. ಅದಕ್ಕೆ ಮದ್ವೆ ವಿಷಯ ಮಾತಾಡ್ಲೇಬೇಡಿ. ಅಯ್ಯೋ, ಬನ್ನಿ ಹೇಳಿ ಅಂದ್ರೆ. ಫೋನಲ್ಲಿ ಯಾರತ್ತೆ? ನನ್ಗೆ ಒಬ್ರು ಸಾಲ ಕೊಟ್ರು ಅಂತ ಹೇಳಿದ್ನಲ್ಲ, ಅವರೇ ಫೋನ್ ಮಾಡಿದ್ದು. ಅವ್ರಿಗೆ ದುಡ್ಡನ್ನ 2 ದಿನದಲ್ಲಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ. ಹೌದಾ? ಥ್ಯಾಂಕ್ಸ್ ಅತ್ತೆ. ಸರಿ, ಒಳಗ್ ಬನ್ನಿ ಅಳಿ ಅಂದ್ರೆ, ಕೂತ್ಕೊಂಡ್ ಮಾತಾಡೋಣ. ಬನ್ನಿ ಕೂತ್ಕೊಳ್ಳಿ ಅಳಿ ಅಂದ್ರೆ. ಅತ್ತೆ, ಇದರಲ್ಲಿ 15 ಲಕ್ಷ ದುಡ್ಡಿದೆ. ನಿಮಗೆ ಸಾಲ ಕೊಟ್ರೆನ ಕರೆದು ಈ ದುಡ್ಡನ್ನ ಕೊಟ್ಬಿಡಿ. ಹೌದಾ?
ಅಯ್ಯೋ ಹಾ, ಹಣ ಸರಿಯಾಗಿದೆ. ಹ್ಮ್. ನಾನು ಇವತ್ತೇ ಅವ್ರಿಗೆ ಹಣ ಕೊಟ್ಬಿಡ್ತೀನಿ. ಹ್ಮ್. ಶ್ವೇತಾ, ಹ್ಮ್ ಶ್ವೇತಾ, ಆ ಬಂದೆಮ್ಮ. ಕರ್ದ್ಯಾಮ್ಮ? ಬಾಮ್ಮ, ಬಾ ಕುತ್ಕೋ. ಹ್ಮ್. ಶ್ವೇತಾ, ಇವ್ರು ನಮ್ ಮನೆ ಓನರ್ ಮಗ, ಗೊತ್ತು ತಾನೆ? ಆ ಚೆನ್ನಾಗ್ ಗೊತ್ತಮ್ಮ. ಇವ್ರ ಜೊತೆನೆ ನಿನ್ ಮದ್ವೆ ಮಾಡೋಣ ಅನ್ಕೊಂಡಿದ್ದೀನಿ. ನಿನ್ಗೋಕೆ ಅಲ್ವಾ? ಅಮ್ಮ, ನೀವ್ ಯಾರನ್ ಮದ್ವೆ ಮಾಡ್ಕೋಬೇಕಂದ್ರು ನಾನ್ ಮದ್ವೆ ಮಾಡ್ಕೋತೀನಮ್ಮ. ನೋಡಿದ್ರ ಅಳಿಯಂದ್ರೆ ಹ್ಮ್ ನನ್ ಮಗಳಿಗೆ ನನ್ ಮೇಲೆ ಎಷ್ಟು ಪ್ರೀತಿ ಅಂತ. ನನ್ ಹ್ಮ್. ಮಾತನ್ನ ನನ್ ಮಗಳು ಯಾವತ್ತೂ ಮೀರೇ ಇಲ್ಲ. ಅದಕ್ಕೆ ನನಗಿಷ್ಟ ಆಯ್ತು ಅತ್ತೆ. ನೀವಿಬ್ರು ಮದ್ವೆ ಮಾಡ್ಕೊಂಡ್ ಸಂತೋಷವಾಗಿರೋದನ್ನ ನನ್ ಕಣ್ಣಾರೆ ನೋಡ್ಬೇಕು. ಹ್ಮ್. ಆದಷ್ಟು ಬೇಗ ಒಂದೊಳ್ಳೆ ಮುಹೂರ್ತ ನೋಡಿ ನಾನ್ ನಿಮ್ಮಿಬ್ಬರಿಗೂ ಮದ್ವೆ ಮಾಡಿಸ್ತೀನಿ. ನಿಮ್ಮಮ್ಮ ಹತ್ರನೂ ಇದ್ರ ಬಗ್ಗೆ ಮಾತಾಡಿ ಡೇಟ್ ಫಿಕ್ಸ್ ಮಾಡ್ತೀನಿ. ಇಲ್ ನೋಡಪ್ಪ, ನನ್ ಮಗಳು ನಿಜವಾಗ್ಲೂ ತುಂಬಾ ಒಳ್ಳೆಯವಳು. ಇನ್ಮೇಲೆ ನನ್ ಮಗಳನ್ನ ನೀನೇ ಚೆನ್ನಾಗಿ ನೋಡ್ಕೋಬೇಕು. ಸರಿ ಐತೆ, ನಾನು ತಕ್ಷಣ ಇದ್ರ ಬಗ್ಗೆ ಮನೆಯಲ್ಲಿ ಎಲ್ಲರ ಜೊತೆ ಮಾತಾಡಿ ಆದಷ್ಟು ಬೇಗ ನಮ್ಮಿಬ್ಬರಿಗೂ ಮದುವೆ ಮಾಡ್ಕೊಡಕ್ಕೆ ಹೇಳ್ತೀನಿ, ಸರಿನಾ? ಏನಿದು? 2 ದಿನದಿಂದ ನೋಡ್ತಾ ಇದ್ದೀನಿ ಮನೆ ಲಾಕಲ್ಲಿದೆ. ಸರಿ, ಅತ್ತೆಗೊಂದ್ಸರಿ ಫೋನ್ ಮಾಡಿ ನೋಡೋಣ. ನೀವು ಕರೆ ಮಾಡಿದ ಚಂದ್ರದಾರರು ಸ್ವಿಚ್ ಆಫ್ ಅಲ್ಲಿದ್ದಾರೆ. ಹ್ಮ್. ದಯಮಾಡಿ ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಏನಕ್ಕೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಟ್ಟಿದ್ದಾರೆ? ಇಬ್ಬರು ಎಲ್ಲಿಗೆ ಹೋಗ್ತೀನಂತ ಹೇಳ್ದೇನೆ ಹೋಗ್ಬಿಟ್ರು. ಒಂದು ವೇಳೆ ಇಬ್ಬರೂ ದುಡ್ಡು ತಿರ್ಗಾ ಕೊಡಕ್ಕೆ ಹೋಗಿದ್ದಾರಾ? ಹಾಗೆ ಹೋಗಿದ್ರು ಕೂಡ ನನ್ನ ಹತ್ರ ಹೇಳ್ಬೋದಲ್ವಾ? ಏನಿದು? ಯಾಕೆ ನನ್ನ ಹತ್ರ ಒಂದು ಮಾತು ಕೂಡ ಹೇಳಲೇ ಇಲ್ಲ? ಏನೋ ತಪ್ಪಾಗಿದೆ. ಅಯ್ಯೋ, ಇವ್ರು ಹೇಳಿದ ತಕ್ಷಣ 15 ಲಕ್ಷ ಕೊಟ್ಬಿಟ್ಟೆ. ಇವಾಗ ಅಮ್ಮಗೆ ಗೊತ್ತಾದರೆ ತೊಂದರೆ ಆಗುತ್ತೆ. ಅಯ್ಯೋ, ಒಂದು ವೇಳೆ ಇಬ್ಬರು ಸೇರಿ ನನ್ನ ಮೋಸ ಮಾಡಿಬಿಟ್ರು. ಇಬ್ಬರು ನಂಬರು ಸ್ವಿಚ್ ಆಫಲ್ಲಿದೆ. ಮದುವೆ ಮಾಡ್ಕೊಡ್ತೀನಂತ ಆಸೆ ತೋರಿಸಿ 15 ಲಕ್ಷ ದೋಚ್ಕೊಂಬಿಟ್ರೆ